ನೋಡಿ ತಿಮರೋಡಿ ಮಹೇಶ್ ಮನೆಯಲ್ಲಿ ಚಿನ್ನಯ್ಯನ ಮೊಬೈಲ್ ಸಿಕ್ತು ಆ ಮೊಬೈಲ್. ಚಿನ್ನಯ್ಯನ ಮೊಬೈಲ್ ಪತ್ತೆ ಹಚ್ಚಿ ಈಗ SIT ಟೀಮ್ ವಶಕ್ಕೆ ಪಡೆದುಕೊಂಡಿದೆ. ಚಿನ್ನಯ್ಯನ ಮೊಬೈಲ್ನಲ್ಲಿ ಈ ಬುರುಡೆ ಗ್ಯಾಂಗ್ ಅಷ್ಟು ಸೀಕ್ರೆಟ್ ಇರುವಂತ ಮಾಹಿತಿಗಿದೆ. ಸರ್ಚ್ ವಾರೆಂಟ್ ಅನ್ನ ತಗೊಂಡೇ ಮಹೇಶ್ ತಿಮರೋಡಿಯ ನಿವಾಸದಲ್ಲಿ ತಲಾಶೆ ಮಾಡಿದ್ರು. ಈಗ ಮೊಬೈಲ್ ಸಿಕ್ತು ಆ ಮೊಬೈಲು. ಜೊತೆಗೆ ತಿಮರೋಡಿ ಸೋದರ ಮೋಹನ್ ಕುಮಾರ್ಗೂ ಶಾಕ್. ಎರಡೂ ಮನೆಗಳಲ್ಲೂ ಸರ್ಚ್ ಮಾಡ್ತಾ ಇದೆ SIT ಅಧಿಕಾರಿಗಳು. ನನ್ನ ಬಳಿ ಮೊಬೈಲ್ ಇಲ್ಲ ಅಂತ ಆರೋಪಿ ಚಿನ್ನಯ್ಯ ಹೇಳಿರ್ತಾನೆ. ಜೊತೆಗೆ ಆ ಗ್ಯಾಂಗ್ ನನ್ನ ಮೊಬೈಲ್ ಅನ್ನ ಕಿತ್ಕೊಂಡಿತ್ತು ಅಂತ ಹೇಳಿರ್ತಾನೆ ಚಿನ್ನಯ್ಯ. ಹಾಗಾಗಿ ಚಿನ್ನಯ್ಯನ ಸಮೇತ ತಿಮರೋಡಿಯ ನಿವಾಸಕ್ಕೆ SIT ಟೀಮ್ ಕರೆದುಕೊಂಡು ಬಂದು ದಾಳಿ ಮಾಡುತ್ತೆ ವಿತ್ ಸರ್ಚ್ ವಾರೆಂಟ್. ಈಗ ಮೊಬೈಲ್ ಸಿಕ್ಕಿದೆ ಆ ಮೊಬೈಲ್. ಈತನಿಗೆ ಆಶ್ರಯ ಕೊಟ್ಟಿರೋದ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ CCTV, ಆ CCTV CDR ಅನ್ನು ಕೂಡ, ಹಾರ್ಡ್ ಡಿಸ್ಕ್ ಅನ್ನು ಕೂಡ ಎತ್ಕೊಂಡು ಹೋಗ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ವಿಶೇಷ ಪ್ರತಿನಿಧಿ ಅರುಣ್ ಲೈವ್ನಲ್ಲೇ ಇದ್ದಾರೆ. ಅರುಣ್, ಅಂತೂ ಇಂತೂ ಹುಡುಕ್ತಾ ಇದ್ದಂತಹ ಮೊಬೈಲ್ ಸಿಕ್ತು. ಇದು ಯಾವ ರೀತಿ ತನಿಖೆಗೆ ಸಹಕಾರಿಯಾಗುತ್ತೆ? ಜೊತೆಗೆ ಇನ್ನೇನು ತಲಾಶೆ ಮಾಡ್ತಾ ಇದ್ದಾರೆ? ಖಂಡಿತವಾಗಿ ಶರತ್, ಈಗ ಆ ಯಾವ ಮೊಬೈಲ್ ಫೋನ್ ಸಿಕ್ಕಿದೆ, ಆ ಚಿನ್ನಯ್ಯನ ಮೊಬೈಲ್ ಫೋನ್, ಇದು ಅತ್ಯಂತ ಪ್ರಮುಖವಾದ ಸಾಕ್ಷಿಯಾಗಿ ಪರಿಗಣಿತವಾಗುತ್ತೆ. ಯಾಕಂತಂದರೆ ಚಿನ್ನಯ್ಯನನ್ನು ಯಾರ್ಯಾರು ಸಂಪರ್ಕಿಸಿದ್ರು, ಅವನ ಜೊತೆ ಯಾರ್ಯಾರ ಸಂಪರ್ಕ ಇದೆ, ಭೂಗತ ಲೋಕದ ಸಂಪರ್ಕ ಏನಾರು ಇದೆಯಾ, ವಿದೇಶಗಳ ಸಂಪರ್ಕ ಕೂಡ ಏನಾರು ಇದೆಯಾ, ಯಾವ್ಯಾವ ಭಯೋತ್ಪಾದಕ ಸಂಘಟನೆಗಳು, ನಕ್ಸಲ್ ಸಂಘಟನೆಗಳು ಯಾರೆಲ್ಲ ಚಿನ್ನಯ್ಯನನ್ನು ಸಂಪರ್ಕ ಮಾಡಿದ್ರು ಅನ್ನುವಂಥದ್ರ ಮಾಹಿತಿ ಆ ಮೊಬೈಲ್ನಲ್ಲಿ ಲಭ್ಯ ಆಗುತ್ತೆ. ಒಂದು ವೇಳೆ ಮಹೇಶ್ ಶೆಟ್ಟಿ ತಿಮರೋಡಿ ಆ್ಯಂಡ್ ಗ್ಯಾಂಗ್ ಆ ಮೊಬೈಲಲ್ಲಿದ್ದಂಥ ಡಾಟಾಗಳನ್ನು ಅಳಿಸಿ ಹಾಕಿದ್ರು ಕೂಡ ಅದನ್ನು ರಿಟ್ರೀವ್ ಮಾಡಿಕೊಳ್ಳುವಂಥ ಒಂದು ಟೆಕ್ನಾಲಜಿ ಈಗ ಡೆವಲಪ್ ಆಗಿದೆ. ಹಾಗಾಗಿ ಅವ್ರು ಏನೇ ತಿಪ್ಪರ್ಲಾಗ ಹಾಕಿದ್ರು ಕೂಡ ಆ ಒಂದು ಮೊಬೈಲ್ ಫೋನ್ಗೆ ಇನ್ಕಮಿಂಗ್ ಕಾಲ್ಸ್ ಯಾವ್ಯಾವ್ದು ಬಂದಿತ್ತು, ಔಟ್ ಗೋಯಿಂಗ್ ಕಾಲ್ಸ್ ಯಾವ್ಯಾವ್ದು ಬಂದಿತ್ತು, ಯಾವೆಲ್ಲ ವಿಡಿಯೋಗಳನ್ನು ಆ ಮೊಬೈಲ್ನಲ್ಲಿ ಚಿತ್ರೀಕರಿಸಿಕೊಳ್ಳಾಗಿತ್ತು, ಅದನ್ನು ಯಾವ ಸಂದರ್ಭದಲ್ಲಿ ಡಿಲೀಟ್ ಮಾಡಿದ್ರು, ಇವೆಲ್ಲವನ್ನು ಕೂಡ ರಿಟ್ರೀವ್ ಮಾಡ್ಕೋಬಹುದು. ಇದು ಮೊದಲನೇದು. ಎರಡನೇದು, ಇದೇ ಮಹೇಶ್ ಶೆಟ್ಟಿ ತಿಮರೋಡಿ ತನ್ನ ಮನೆಯಲ್ಲಿ ಈ ದೂರುದಾರನಾಗಿರುವಂತಹ, ಅದು ಮಾಫಿ ಸಾಕ್ಷಿದಾರನಾಗಿರುವಂತಹ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದ ಸಂದರ್ಭದಲ್ಲೇನೆ ಚಿನ್ನಯ್ಯನಿಗೆ ಕ್ಲೀನಾಗಿ ಬ್ರೈನ್ ವಾಶ್ ಮಾಡಿ ತರಬೇತಿ ಕೊಟ್ಟಿದ್ರಲ್ಲ ಗಿರೀಶ್ ಮಟ್ಟಣ್ಣನವರ್ ಹಾಗೂ ಮಹೇಶ್ ಶೆಟ್ಟಿ ತಿಮರೋಡಿ ಆ್ಯಂಡ್ ಗ್ಯಾಂಗ್, ಈ ವಿಷಯದ ಬಗ್ಗೆಯೂ ಕೂಡ ಈಗ SIT ತನಿಖೆ ಮಾಡ್ತಾ ಇದೆ. ಮೊದಲ ಬಾರಿಗೆ ಆ ಯಾವ ಚಿನ್ನಯ್ಯ ಒಂದು ರಾಷ್ಟ್ರೀಯ ವಾಹಿನಿಗೆ ನೇರವಾಗಿ ಸಂದರ್ಶನ ಕೊಟ್ಟಂಥ ಸಂದರ್ಭದಲ್ಲಿ ಅವನಿಗೆ ಅದೇ ಸ್ಥಳದಲ್ಲಿ ಇಟ್ಕೊಂಡು ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ಪವರ್ TV ಎತ್ತಿ ತೋರಿಸಿತ್ತು. ಗಿರೀಶ್ ಮಟ್ಟಣ್ಣನವರೇ ಅಲ್ಲಿ ಕೂತ್ಕೊಂಡು ಹೇಳಿಕೊಡ್ತಾ ಇದ್ದಾರೆ ಅಂತ ಕೂಡ ತೋರಿಸಿತ್ತು. ಹಾಗಾಗಿ ಈಗ SIT ತಂಡ ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ. ಚಿನ್ನಯ್ಯ ಎಷ್ಟು ದಿವಸ ಇದ್ದ, ಯಾರ್ಯಾರನ್ನ ಸಂಪರ್ಕಿಸಿದ್ದ, ಅವರಿಗೆ ತರಬೇತಿ ಕೊಟ್ಟವ್ರು ಯಾರು, ಏನೆಲ್ಲ ಹೇಳ್ಕೊಟ್ರು, ಜೊತೆಗೆ ಮೊದಲನೇ ಸಹ ಬುರುಡೆ ಹಿಡ್ಕೊಂಡ್ ಬಂದಿದ್ನಲ್ಲ ಬುರುಡೆ, ಆ ಬುರುಡೆಯನ್ನು ಅವನಿಗೆ ತಂದ್ಕೊಟ್ಟವ್ರು ಯಾರು, ಆ ಬುರುಡೆಯ ಹಿಂದಿನ ರಹಸ್ಯ ಏನು, ಎಲ್ಲಿಂದ ತಂದ್ಕೊಟ್ರು, ಆ ಬುರುಡೆ ಯಾವುದು, ಇದೆಲ್ಲದರ ಮಾಹಿತಿಯನ್ನು ಈಗ SIT ಟೀಮ್ ಕಲೆ ಹಾಕ್ತಾ ಇದೆ. ಒಟ್ಟಾರೆಯಾಗಿ ಮಹೇಶ್ ಶೆಟ್ಟಿ ತಿಮರೋಡಿಯ ಇನ್ನೊಂದು ಷಡ್ಯಂತ್ರ ಅನಾವರಣ ಆಗ್ತಾ ಇದೆ. ಶರತ್, ಓಕೆ, ಥ್ಯಾಂಕ್ ಯು ಅರುಣ್ ಡೀಟೇಲ್ಸ್ಗಾಗಿ.